ಮಂಗಳೂರು ಸೆಂಟ್ರಲ್ನಿಂದ ಕಬಕ ಪುತ್ತೂರು ತನಕ ಹೋಗುವ ಪ್ಯಾಸೆಂಜರ್ ರೈಲನ್ನು ಇಂದಿನಿಂದಲೇ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ತನಕ ವಿಸ್ತರಿಸಬೇಕೆಂದು ರೈಲು ಪ್ರಯಾಣಿಕರ ಆಗ್ರಹವಾಗಿದೆ. ಈ ಬಗ್ಗೆ ಸಂಸದ ಚೌಟ ಅವರು ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಿದ್ದರೂ ಈವರೆಗೆ ಕಾರ್ಯಗತಗೊಳ್ಳದಿರುವುದು ಬೇಸರದ ಸಂಗತಿಯಾಗಿದೆ. ಮಂಗಳೂರಿನ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ ಅವರಿಗೆ ಮಂಗಳೂರು ಸೆಂಟ್ರಲ್ನಿಂದ ಕಬಕ ಪುತ್ತೂರಿಗೆ ಹೋಗುವ ಪ್ಯಾಸೆಂಜರ್ ರೈಲನ್ನು ಸುಬ್ರಹ್ಮಣ್ಯ ತನಕ ವಿಸ್ತರಣೆ ಮಾಡಬೇಕು ಎಂದು ನವೆಂಬರ್ 18, 2024ರಂದು ರೈಲ್ವೆ ಇಲಾಖೆಗೆ ಪತ್ರವನ್ನು ಬರೆದಿದ್ರು. ಕರ್ನಾಟಕದಾದ್ಯಂತ ಇರುವ ದೇವಸ್ಥಾನಗಳಲ್ಲಿ ಅತ್ಯಂತ ಹೆಚ್ಚಿನ ಯಾತ್ರಿಕರು ಸಂದರ್ಶಿಸುವ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಂಗಳೂರಿನಿಂದ ಪ್ಯಾಸೆಂಜರ್ ರೈಲು ಇಲ್ಲದಿರುವುದು ದುರದೃಷ್ಟಕರವಾಗಿದೆ. ಮಂಗಳೂರು ಸೆಂಟ್ರಲ್ನಿಂದ ಪ್ಯಾಸೆಂಜರ್ ರೈಲು ಗಾಡಿ ಸಂಖ್ಯೆ 56-227ರಲ್ಲಿ ಕಬಕ ಪುತ್ತೂರಿಗೆ ಕಡಿಮೆ ವೆಚ್ಚದಲ್ಲಿ ಸಂಚರಿಸಬಹುದು. ಆದರೆ ಅಲ್ಲಿಂದ ಟೂರಿಸ್ಟ್ ಕಾರು ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಲು ದುಬಾರಿ ವೆಚ್ಚ ತಗುಲುತ್ತದೆ. ಆದರೂ ಇಂದಿಗೂ ಸುಬ್ರಹ್ಮಣ್ಯ ಪುಣ್ಯಕ್ಷೇತ್ರಕ್ಕೆ ಹೋಗಲು ಅನುಮತಿಯನ್ನ ದೆಹಲಿಯ ರೈಲ್ವೆ ಬೋರ್ಡ್ ನೀಡಿಲ್ಲ. ಈ ಪ್ಯಾಸೆಂಜರ್ ರೈಲಿಗೆ ಮಂಗಳೂರು ಸೆಂಟ್ರಲ್ನಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ದಕ್ಷಿಣ ರೈಲ್ವೆ ಹಾಗೂ ನೈಋತ್ಯ ರೈಲ್ವೆಯು ಈಗಾಗಲೇ ಒಪ್ಪಿಕೊಂಡು ದೆಹಲಿಯ ರೈಲ್ವೆ ಬೋರ್ಡ್ನ ಅನುಮತಿಯನ್ನ ಕಾಯುತ್ತಿದೆ. 2006ರಲ್ಲಿ ಗೇಜ್ ಪರಿವರ್ತನೆಯ ನಂತರ ಮಂಗಳೂರು ಸೆಂಟ್ರಲ್ನಿಂದ ಕಬಕ ಪುತ್ತೂರು ತನಕ ಮಾತ್ರ ರೈಲು ಹೋಗುತ್ತಿದೆ. ಕಳೆದ 19 ವರ್ಷಗಳಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವ ಸಂಕಷ್ಟಕ್ಕೀಡಾದ ಯಾತ್ರಾರ್ಥಿಗಳು ಈ ಪ್ಯಾಸೆಂಜರ್ ರೈಲನ್ನು ಸುಬ್ರಹ್ಮಣ್ಯ ತನಕ ವಿಸ್ತರಿಸಲು ಕೇಳಿಕೊಂಡಿದ್ದಾರೆ. ವಾರಾಂತ್ಯಗಳಲ್ಲಿ 6,000ಕ್ಕೂ ಮಿಕ್ಕಿ ಯಾತ್ರಿಕರು ಸುಬ್ರಹ್ಮಣ್ಯ ರೈಲು ನಿಲ್ದಾಣದಿಂದ ಮಂಗಳೂರು ಕಡೆ ಬರುವ ರೈಲು ಪ್ರಯಾಣಿಕರು ಇರುವುದರಿಂದ ರೈಲಿನ ಪ್ಲಾಟ್ಫಾರ್ಮ್ನಿಂದ ಅಲ್ಲದೆ ಆಚೆ ಬದಿಯ ಹಳಿಯಿಂದಲೂ ಕೂಡ ರೈಲಿನೊಳಗಡೆ ಹತ್ತುವುದು ಕಂಡುಬರುತ್ತಿವೆ. ಯಾವ ಸಮಯದಲ್ಲಾದರೂ ಜೀವಕ್ಕೆ ಅಪಾಯ ಸಂಭವಿಸಬಹುದು. ಆದರೂ ರೈಲ್ವೆ ಇಲಾಖೆ ಇನ್ನು 19 ವರ್ಷದಿಂದ ಗಾಢ ನಿದ್ರೆಯಿಂದ ಎಚ್ಚೆತ್ತಿಲ್ಲ. ನೈಋತ್ಯ ಮತ್ತು ದಕ್ಷಿಣ ರೈಲ್ವೆಯು ಅನುಮತಿಸಿದ ಮೇಲೂ ಮಂಗಳೂರು ಸಂಸದ ಬ್ರಿಜೇಶ್ ಚೌಟರು ಪತ್ರ ಬರೆದ ಮೇಲೂ ಬೋರ್ಡ್ ಯಾತ್ರಾರ್ಥಿಗಳಿಗೆ ರೈಲು ಪ್ರಯಾಣ ಮಾಡಲು ಈ ರೀತಿ ಕಷ್ಟ ಕೊಡುವುದು ಹಾಗೂ ಅನಗತ್ಯ ವಿಳಂಬಿಸುವುದು ಸರಿಯೇ? ಆದ್ದರಿಂದ ಮಂಗಳೂರು ಸೆಂಟ್ರಲ್ನಿಂದ ಕಬಕ ಪುತ್ತೂರು ತನಕ ಹೋಗುವ ಪ್ಯಾಸೆಂಜರ್ ರೈಲನ್ನು ಇಂದಿನಿಂದಲೇ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ತನಕ ವಿಸ್ತರಿಸಬೇಕು ಎಂದು ಎಲ್ಲ ರೈಲು ಪ್ರಯಾಣಿಕರು ವಿನಂತಿಸಿದ್ದಾರೆ. 1978ರಿಂದ ಪ್ರಾರಂಭವಾಗಿ 1996ರವರೆಗೆ ಪ್ರತಿದಿನ ಮಂಗಳೂರು ಸೆಂಟ್ರಲ್ನಿಂದ ಸುಬ್ರಹ್ಮಣ್ಯ ತನಕ ಪ್ಯಾಸೆಂಜರ್ ರೈಲು ಹೋಗ್ತಿತ್ತು. ಆದರೆ 1998ರಲ್ಲಿ ಈ ಪ್ಯಾಸೆಂಜರ್ ರೈಲು ನಿಂತು ಹೋಯಿತು. ಏಕೆಂದರೆ ನ್ಯಾರೋ ಗೇಜ್ ಇದ್ದದ್ದನ್ನು ಬ್ರಾಡ್ ಗೇಜ್ ಆಗಿ ಪರಿವರ್ತಿಸಿದರು. 2004ರಲ್ಲಿ ಪರಿವರ್ತಿಸಿದ ನಂತರ ಮಂಗಳೂರು ಸೆಂಟ್ರಲ್ನಿಂದ ನಮ್ಮ ಸುಬ್ರಹ್ಮಣ್ಯ ತನಕ ಹೋಗಬೇಕಾದ ರೈಲು ಸುಬ್ರಹ್ಮಣ್ಯ ತನಕ ಹೋಗದೆ ಕೇವಲ ಮಂಗಳೂರು ಸೆಂಟ್ರಲ್ನಿಂದ ಕಬಕ ಪುತ್ತೂರು ತನಕ ಮಾತ್ರ ಹೋಗಲು ಆರಂಭವಾಯಿತು. ತಮಗೆಲ್ಲರಿಗೂ ತಿಳಿದಂತೆ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಯಾತ್ರಿಕರು ಬರುವ ಸ್ಥಳ ಸುಬ್ರಹ್ಮಣ್ಯ ದೇವಸ್ಥಾನ. ಆ ದೇವಸ್ಥಾನದಿಂದ ವರಮಾನ ಕೂಡ ಚೆನ್ನಾಗಿದೆ. ಆದುದರಿಂದ ಅದನ್ನು ಮನಗಂಡು ನಮ್ಮ ಸಂಸದರಾದ ಚೌಟರು ಮುತುವರ್ಜಿ ವಹಿಸಿ ಇದನ್ನು ಸುಬ್ರಹ್ಮಣ್ಯ ತನಕ ಕೊಂಡೊಯ್ಯಬೇಕು ಎಂದು ಒಂದು ಪತ್ರವನ್ನು ರೈಲ್ವೆ ಇಲಾಖೆಗೆ ಬರೆದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.